ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಂಗಳಾ ವೈದ್ಯನಾಥ್ ಅವರು ಬಂದಿದ್ದಾರೆ. ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇವತ್ತು ಖಾನಾವಳಿಯಲ್ಲಿ ಏನ್ ಮಾಡ್ತಾ ಇದ್ದೀರಾ? ಯಾವ ಅಡಿಗೆ ಮಾಡ್ತಾ ಇದ್ದೀರಾ? 7 ಕಪ್ ಸ್ವೀಟ್ಸ್ ಮಾಡ್ತಾ ಇದ್ದೀನಿ. 7 ಕಪ್ ಸ್ವೀಟ್ ಅಂತನಾ? ಓಕೆ. ಅಂದ್ರೆ 3 ಕಪ್ಸ್ ಇದು ಶುಗರ್, 1 ಕಪ್ ಮಿಲ್ಕ್, 1 ಕಪ್ ತುಪ್ಪ, 1 ಕಪ್ ಕಡಲೆ ಹಿಟ್ಟು, 1 ಕಪ್ ತೆಂಗಿನಕಾಯಿ. ಸೊ ಇದಿಷ್ಟು ಸೇರಿದ್ರೆ 7 ಆಗತ್ತಾ? ಓಕೆ. ಎಲ್ಲಿ ಕಲ್ತಿದ್ ನೀವು ಇದು? ಹೀಗೆ ಫ್ರೆಂಡ್ಸ್ ಕಡೆಯಿಂದ. ಮೊದಲು ಮೈಸೂರು ಪಾಕ್ ಚೆನ್ನಾಗಿ ಮಾಡ್ತಾ ಇದ್ದೆ. ಅದು ತುಂಬಾ ಜಿಡ್ಡು ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಯಾರೋ ಹೇಳ್ಕೊಟ್ರು ಅಂತ ಇದನ್ನ ಕಲ್ತ್ಕೊಂಡೆ. ಇದೇ ಈಸಿ ಇದೆ, ಮತ್ತೆ ಅಷ್ಟು ಜಿಡ್ಡು ಇಡ್ಸಲ್ಲ, ಟೇಸ್ಟು ಇರುತ್ತೆ. ಅಂದ್ರೆ ಏನ್ ಹೇಳ್ತಾರೆ, ದಿಢೀರ್ ಅಂತ ಮಾಡ್ಬಿಡ್ಬೋದಾ? ಮಾಡ್ಬೋದು, ಬೇಗ ಮಾಡ್ಬೋದು. ಅಂದ್ರೆ ಮೈಸೂರು ಪಾಕ್ ಅಷ್ಟೊತ್ತು ತಿರ್ಸಲ್ಲ, ಬೇಗನೆ ಆಗುತ್ತೆ. ಹೌದಾ? ಓಕೆ. ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ? ಈಗ ಒಂದ್ಸತಿ 3 ಕಪ್ ಸಕ್ಕರೆ, ಅಂದ್ರೆ 3 ಕಪ್ ಹಾಕಿಲ್ಲ ನಾನು, 2.5 ಹಾಕಿದ್ದೀನಿ. 3 ಹಾಕಿದ್ರೆ ತುಂಬಾ ಸ್ವೀಟ್ ಆಗ್ಬಿಡುತ್ತೆ. 1 ಕಪ್ ಹಾಲು, 1 ಕಪ್ ತುಪ್ಪ, 1 ಕಪ್ ಕಡಲೆ ಹಿಟ್ಟು, 1 ಇದು ಯಾಲಕ್ಕಿ. ಓಕೆ. ಸೊ ಆ 3 + 4 ಇದನ್ನ ಸೇರಿ 7 ಕಪ್ ಸ್ವೀಟ್ಸ್. ಓಕೆ, ಶುರು ಮಾಡೋಣ ಅಲ್ಲ? ಏನ್ ಬೇಕು ನಿಮ್ಗೆ? ನನಗೆ ಚಿಕ್ಕ ಬಾಂಡ್ಲಿ ಕೊಡಿ. ಬಾಂಡ್ಲಿ ಚಿಕ್ಕದ್ ಬೇಕಾ? ಫಸ್ಟ್ ತಗೊಳ್ಳಿ. ಆನ್ ಮಾಡ್ಕೊಳ್ತೀರಮ್ಮ? ಓಕೆ. ಏನ್ ಬೇಕಿದಕ್ಕೆ? ತುಪ್ಪ ಹಾಕೊಂಡ್ಬಿಡ್ತೀರಾ? ತುಪ್ಪ ಕರಗಿಸ್ಕೊಂಡ್ರೆ ಆ ಕಡಲೆ ಹಿಟ್ಟು ಅದೆಲ್ಲ ಇದಾಗುತ್ತಲ್ಲ. ಓಕೆ ಓಕೆ, ಸರಿ. ಹಾಕೊಂಡ್ರಿ. ತುಪ್ಪ 1 ಕಪ್ ತಗೊಂಡಿದ್ದೀರಾ? 1 ಕಪ್ ಎಲ್ಲ 1 ಕಪ್ ಅಷ್ಟೇ. ಓಕೆ. ಸ್ಪೂನ್ ಬೇಕಾ? ಬೇಡ, ಅದೇ ಕರಗುತ್ತೆ. ಕರಗತ್ತಾರೆ ಸಾಕಲ್ವಾ? ಬೇಡ. ಓಕೆ. ಮತ್ತೆ ಅಮ್ಮ ಏನ್ ಮಾಡ್ತಾ ಇದ್ದೀರಾ ನೀವು? ಎಲ್ಲಿ? ಬೆಂಗಳೂರಲ್ಲೇನೆ ಮನೆನಾ ನಿಮ್ದು? ಬೆಂಗಳೂರಿನಲ್ಲಿ ಆರ್ ಆರ್ ನಗರದಲ್ಲಿ ನಮ್ಮನೆ. ಹೌದಾ? ಏನ್ ಮಾಡ್ತೀರಾ ಮನೆಯಲ್ಲಿ? ಹೊರಗಡೆ ಎಲ್ಲಾದ್ರೂ ಹೋಗ್ತೀರಾ? ಯಾವ ರೀತಿ ನೀವು, ಏನು ನಿಮ್ಮ ಕಾರ್ಯ ಚಟುವಟಿಕೆ ಬಗ್ಗೆ, ನಿಮ್ ಬಗ್ಗೆ ಹೇಳಿ ಅಮ್ಮ. ಪೇಪರ್ಸ್ ಓದ್ತೀನಿ, ಆಮೇಲೆ ಮಕ್ಕಳಿಗೆ ಕ್ಲಾಸ್ ಮಾಡ್ತೀನಿ. ಓಕೆ. ಏನ್ ಕ್ಲಾಸ್ ಮಾಡ್ತೀರಾ? ಹೌದಾ? ಆಮೇಲೆ ಇದನ್ನ 1 ನಿಮಿಷ ಅದನ್ನ ಹಾಕೊಂತೀರಾ? ಇಲ್ಲಿ ಇಟ್ಕೊಂಡು ಹಾಕೊಳ್ಳೋಣ. ಸ್ಪೂನ್ ಬೇಕಾ? ಬೇಡ, ಇದಿಷ್ಟು ಹಾಕೋಬೇಕು. 1 ಸ್ಪೂನ್ ಬೇಕು. ಸ್ಪೂನ್ ತಗೊಳ್ಳೋಣ. ಒಲೆ ಹಚ್ಕೊಂಡ್ಬಿಡಿ. ಇದು ಉಗುರು ಬಿಸಿ ಮಾಡ್ಕೊಂಡ್ರೆ ಸಾಕು, ತುಂಬಾ ಕೆಂಪಂಗ್ ಮಾಡ್ಕೊಳ್ಳೋಷ್ಟಿಲ್ಲ. ಉಗುರು ಬಿಸಿ ಮಾಡ್ಕೊಂಡ್ರೆ ಗರಂ ಬರುತ್ತೆ ಅಂತ. ಓಕೆ ಓಕೆ. ಹಸಿ ಇದು ಸ್ವಲ್ಪ ಹಸುಕಲು ಬೇಗ ಹೋಗುತ್ತೆ. ಓಕೆ ಓಕೆ, ಸರಿ ಸರಿ. ಸಂಗೀತ ಕ್ಲಾಸ್ ಮಾಡ್ತೀರಾ ಮಕ್ಕಳಿಗೆಲ್ಲ? ಹೌದು. ಓಕೆ ಓಕೆ. ಆಮೇಲೆ ಸ್ಕೂಲಲ್ಲಿ ವರ್ಕ್ ಮಾಡ್ತೀನಲ್ಲ. ಸ್ಕೂಲಲ್ಲಿ ವರ್ಕ್ ಮಾಡ್ತೀರಾ? ಏನಾಗಿ? ಪಬ್ಲಿಕ್ ಸ್ಕೂಲ್, ಅಲ್ಲಿನೂ ಸಂಗೀತ ಹೇಳ್ಕೊಡ್ತೀನಿ. ಹೌದಾ? ಓಕೆ. ಫಸ್ಟ್ 9th ವರೆಗೂ ಹೇಳ್ಕೊಡ್ತೀನಿ. ಸರಿ ಸರಿ. ಹಾಗೆ ಹಾಡುಗಳು, ವಚನಗಳು ಎಲ್ಲ ಹೇಳ್ತಾ ಇರ್ತೀರಾ? ಹೇಳ್ತಾ ಇರ್ತೀನಿ. ಓಕೆ ಓಕೆ. ಸಾಕಾಗತ್ತಾ? ಸರಿ. ಬಾಂಡ್ಲಿ ಕೊಡಿ. ಏನ್ ಬೇಕು ಹೇಳಿಮ್ಮ? ಇದು ಸಕ್ಕರೆನಾ? ಸಕ್ಕರೆ ಇರಬೇಕು. ತಗೊಳ್ಳಿ ತಗೊಳ್ಳಿ. ಸ್ಪೂನ್ ಕೊಡ್ಲಾ? ಬೇಡ. ಇದು ಇನ್ನೊಂದು ಸಕ್ಕರೆ ಕೊಟ್ಬಿಡಿ. ಅದು ಮೆಜರ್ಮೆಂಟ್ 2.5 ಕಪ್ ತಗೊಂಡಿದ್ದೀನಿ. 2.5 ಕಪ್ ಸಕ್ಕರೆ, 1 ಕಪ್ಪು ಇದು. ಇನ್ನೇನ್ ಬೇಕು? ಇದು ನಂಗೆ ಇದು ಬೇಕು. ಒಂದ್ ಸ್ವಲ್ಪ ಚೂರು ನೀರು ಹಾಕಿದ್ದಕ್ಕೆ. ಹೌದಾ? ಚೂರು ನೀರು, ಸ್ವಲ್ಪ ನೀರು ಹಾಕೊಂತೀರಾ? ಸ್ವಲ್ಪ ಸಕ್ಕರೆ ಸಾಕಾಗತ್ತಾ? ಒಂದು ಸ್ಪೂನ್ ಹಾಕೊಂಡ್ಬಿಡಿ. ಸಾಕು. ಹಾಲು ಹಾಕ್ಬೇಕಲ್ಲ. ಸರಿ. ಇನ್ನೇನ್ ಹಾಕೊಂತೀರಾ? ಆನ್ ಮಾಡ್ಕೊಂಡಿರಾ? ಆನ್ ಮಾಡ್ಕೊಂಡು ತಗೊಳ್ಳಿ ತಗೊಳ್ಳಿ. ಈಗ ಸಕ್ಕರೆ ಕರಗ್ಬೇಕಾ? ಹೌದು, ಸಕ್ಕರೆ ಕರಗಬೇಕು, ಪಾಕ ಬರಬೇಕು. ಓಕೆ ಓಕೆ. ಕೆಲವರು ಇದಕ್ಕೇನೆ ಕಡಲೆ ಹಿಟ್ಟು ಹಾಕ್ಬಿಡ್ತಾರೆ. ಅಂದ್ರೆ ಅದು ಇದಾಗುತ್ತೆ, ಇದು ಪಾಕ ಬಂದ್ರೆ ಬೇಗ ಆಗುತ್ತೆ ಅಂತ ನಾವು. ಓಕೆ ಓಕೆ. ಇದು ಎಷ್ಟೊತ್ತು ಬೇಕಾಗುತ್ತೆ? ಆಗುತ್ತೆ, ಒಂದು 10-15 ನಿಮಿಷದೊಳಗೆ ಆಗುತ್ತೆ. 10-15 ನಿಮಿಷ. ಸಕ್ಕರೆ ಕರಗ್ಬೇಕಲ್ವಾ ಸ್ವಲ್ಪ? ಇವಾಗ ಬೇಗ ಕರಗುತ್ತೆ. ಹೌದಾ? ಫಸ್ಟ್ ಸಕ್ಕರೆ ಕರಗೋರ್ಗು ಇದು ಮಾಡ್ಕೊಳ್ತೀವಿ, ಆಮೇಲೆ ಕಮ್ಮಿ ಸಿಮ್ನಲ್ಲಿ ಇಟ್ಕೊಂಡ್ಬಿಡ್ತೀವಿ. ಓಕೆ ಓಕೆ. ಆಗಿದೆಯಮ್ಮ ಪಾಕ? ಆಗಿದೆ. ಒಂಚೂರು ಬರಬೇಕು. ಹೌದಾ? ಸ್ವಲ್ಪ ಒಂಚೂರು ಇದಾಗಿ ಬರುತ್ತೆ ನೋಡಿ, ನಾರಾಗಿ ಬರುತ್ತೆ. ಒಂಚೂರು ನಾರಾಗಿ ಬರಬೇಕು. ನಾರಾಗಿ ಒಂಚೂರು ಇಳ್ದಂಗಾದ್ರೆ ಪಾಕ ನಿಧಾನಕ್ಕೆ ಒಂಚೂರು ಬರಬೇಕು. ಓಕೆ ಓಕೆ ಓಕೆ, ಮಾಡ್ಕೊಳ್ಳೋಣ. ಇನ್ನೊಂದು 30 ಸೆಕೆಂಡ್ ಬೇಕಾ? 1 ನಿಮಿಷ ಬೇಕಾಗ್ಬೋದಲ್ವಾ? ನಿಮಿಷದಲ್ಲಿ ಆಗ್ಬಿಡುತ್ತೆ. ಇನ್ನೇನು ಬಂದ್ಬಿಟ್ಟಿದೆ. ಓಕೆ. ಮತ್ತೆ ಇನ್ನೇನು ಸ್ವೀಟ್ಸ್ ಎಲ್ಲ ಮಾಡ್ತೀರಾ? ಇವತ್ತು 7 ಕಪ್ ಸ್ವೀಟ್ ಮಾಡ್ತಾ ಇದ್ದೀರಾ? ಲಾಡು ಮಾಡ್ತೀನಿ, ಜಿಲೇಬಿ ಮಾಡ್ತೀನಿ.
ಎಲ್ಲದು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದಾ ಸ್ವೀಟ್ಸ್ ಎಲ್ಲ ಹೊರಗಡೆಯಿಂದ ಏನ್ ತರದಿಲ್ವಾ? ನಾವು ಇವಾಗ ಸ್ವೀಟ್ ತಿನ್ನಲ್ಲ, ಸಪೋಸ್ ಮಾಡ್ಬೇಕು ಅಂದಾಗ ಮಾಡ್ತೀನಿ. ಹೌದಾ? ಮನೆಗೆ ಯಾರಾದ್ರೂ ಬಂದ್ರೆ ಮಕ್ಳಿಗೆಲ್ಲ ಬೇಕಾದ್ರೆ ಮಾಡ್ಕೊಡ್ತೀರಾ? ಮಕ್ಳಿಗೆ ಬೇಕಾದ್ರೆ ಮಾಡ್ತೀನಿ, ನನ್ನ ಮೊಮ್ಮಕ್ಳಿಗೆ ಕೇಳಿದ್ರೆ ಮಾಡ್ಕೊಡ್ತೀನಿ. ಹೌದಾ? ಖಾರ ತಿಂಡಿ ಏನ್ ಮಾಡ್ತೀರಮ್ಮ? ಖಾರ ಎಲ್ಲ ಮಾಮೂಲಿ ತಿಂಡಿಗಳು ಮಾಡ್ತೀನಿ. ಏನ್ ಬೇಕು? ಕಡ್ಲೆ ಹಿಟ್ಟು ಹಾಕದಾ? ಓಕೆ. ಇದನ್ನ ಸ್ವಲ್ಪ ಮೈಲ್ಡ್ ಆಗಿ ಹುರ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಓಕೆ. ಅದು ಸ್ವಲ್ಪ ಹೊತ್ತು ಆಗ್ಬೇಕಮ್ಮ, ಎಲ್ಲ ಗಂಟೆಲ್ಲ ಇದು ಮಾಡ್ಬೇಕು. ಹೌದು ಹೌದು. ಸ್ವಲ್ಪ ತುಪ್ಪ ಹಾಕೋತಾ ಇರ್ಬೇಕು ಮಧ್ಯ ಮಧ್ಯ. ಓಕೆ. ಇದು ಒಂದ್ಸತಿ ಮಾಡಿದ್ರೆ ಎಷ್ಟು ದಿನ ಇಟ್ಕೊಂಡು ತಿನ್ಬೋದು? ತಿನ್ಬೋದು, ಒಂದು ವಾರ 15 ದಿವಸ ತಿನ್ಬೋದು. 15 ದಿನನೂ? ಒಂದ್ ವಾರ ಮೋಸ್ಟ್ಲಿ. ಒಂದ್ ವಾರ ಅಲ್ಲ ಸಾಕು ಬಿಡಿ, ಜಾಸ್ತಿ ಇಟ್ಕೊಂಡ್ರೆ ರುಚಿ ಕಡಿಮೆ ಆಗ್ತಾ ಇರುತ್ತೆ. ಒಂದ್ ವಾರ ಇದ್ರೆ ಸಾಕಾಗತ್ತೆ. ಟೈಮ್ ಇದ್ದಾಗ ಮಾಡ್ಕೊಂಡು ಒಂದ್ ವಾರ ಇಟ್ಕೊಳ್ಬೋದು ಅಷ್ಟೇ. ಏನಾದ್ರು ಬೇಜಾರದಾಗ ಬೇಕಾದ್ರೆ ಬೇಕು ಅಂತ ಮಾಡ್ಕೊಂಡಾಗ. ಸರಿ ಸರಿ. ಮತ್ತೆ ಬೇರೆ ಬರ್ಫಿ ಎಲ್ಲ ಮಾಡ್ತೀರಾ ಈ ತರ? ಇದು ಕಡಲೆಕಾಯಿ ಚಿಕ್ಕಿ ಮಾಡ್ತೀನಿ. ಚಿಕ್ಕಿ ಮಾಡ್ತೀರಾ? ಓಕೆ ಓಕೆ. ಟೈಮ್ ಇರುತ್ತಾ? ನೀವು ಟೀಚರ್ ಅಂತ ಹೇಳಿದ್ರಿ, ಸಂಗೀತ ಹೇಳ್ತೀರಾ? ವಾರಕ್ಕೆ 3 ದಿವಸ ಹೇಳ್ಕೊಡ್ತೀನಿ ಅಷ್ಟೇ. ಸ್ಕೂಲಲ್ಲಿ ವಾರಕ್ಕೆ 3 ದಿವಸ. 3 ದಿನ ಹೋಗ್ತೀರಾ ಅಷ್ಟೇ? ಹಾ. ನೋಡಿ ಹಿಂಗ್ ಗೂಡು ಬಿಟ್ಕೊಂಡ್ ಬರ್ತಾ ಇದೆ. ಓಕೆ. ಆಮೇಲೆ ಸ್ವಲ್ಪ ಆ ತಟ್ಟೆಗೆ ಒಂಚೂರು ತುಪ್ಪ ಸವರ್ಬೇಕು. ತಟ್ಟೆಗೆ ತುಪ್ಪ ಸವರಿದ್ರೆ ಆಗ್ಬಿಡುತ್ತಾ? ಅಲ್ಲ, ಅದು ಇದು ಮಾಡಿರೋದನ್ನ ಹಾಕಕ್ಕೆ. ಓಕೆ ಓಕೆ. ತಟ್ಟೆಗೆ ತುಪ್ಪ ಇದೇ ತುಪ್ಪನೇ ಸ್ವಲ್ಪ ಸವರಿದ್ರೆ ಆಗತ್ತಲ್ವಾ? ನಾನು ಹಾಕಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಓಕೆ. ಯಾಕಂದ್ರೆ ಸೀದೋಗ್ಬಿಟ್ರೆ ಒಂಥರ ಸ್ವೀಟ್ ಕೆಟ್ಟೋಗುತ್ತೆ. ಹೀಗೆ ಬಿಡದೆ ಕೈಯಾಡಿಸ್ಬೇಕು. ಬಿಡದೆ ಕೈಯಾಡಿಸೋದ್ರೆ ಇಲ್ಲದ್ರೆ ಬಣ್ಣ ಹೊಟ್ಟೋಗುತ್ತೆ. ಹೌದು. ಈಗ ಏಲಕ್ಕಿ ಹಾಕ್ತಾ ಇದ್ದೀನಿ. ಓಕೆ. ವೀಕ್ಷಕರೇ, 7 ಕಪ್ ಸ್ವೀಟ್ ರೆಡಿ ಆಗ್ತಾ ಇದೆ. ಇನ್ನೊಂದ್ 2 ನಿಮಿಷದಲ್ಲಿ ಪಾಕ ಆಗಿ ರೆಡಿ ಆಗತ್ತೆ. ರೆಡಿ ಇದೆ ಅಲ್ವಾ? ನಾನು ತುಪ್ಪ ಸವರ್ಕೊಂಡು ತಟ್ಟೆನ ರೆಡಿ ಇಟ್ಬಿಟ್ಟಿದ್ದೀನಿ. ನೀವು ಅದಾದ ತಕ್ಷಣ ಹಾಕದೇ ಕೆಲಸ. ಇಲ್ಲೇ ಹಾಕ್ಬಿಡಿ. ಚೆನ್ನಾಗಿ ಪಾಕದ ಜೊತೆಯಾಗಿ ಒಳ್ಳೆ ಒಂದು ಏನದು ಹಲ್ವಾ ಬಂದಿದೆ ಅಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ಬೇಕಾ? ಚೂರು. ಹಾ. ಸರಿ ಸರಿ. ಇದೊಂದು ಮಾಡೋದಕ್ಕೆ ಸ್ವಲ್ಪ ಬೇರೆದೆಲ್ಲ ಸ್ವಲ್ಪ ಬೇಗ ಆದ್ರೂ ಒಂದ್ಸತಿ ಚೆನ್ನಾಗಿ ಪಾಕ ಬರೋಕೆ ಸ್ವಲ್ಪ ಕಾಯ್ಬೇಕಾಗತ್ತಲ್ಲ? ಹೌದೌದು. ಒಳ್ಳೆ ಕಲರ್ ಬಂತು ನೋಡಿ, ಚೆನ್ನಾಗಿದೆ ಕಲರ್ ಬರುತ್ತೆ. ಪಾಕದ ಜೊತೆ ಸೇರಿ ಹಿಟ್ಟು ಹಾಕೋಣಮ್ಮ. ಆಗಿದ್ಯಾ? ಆಯ್ತು. ಹೌದಾ? ಈಗ ಮಾಡ್ತೀರಾ? ಓಕೆ ಓಕೆ. ಹಾಕ್ತಾ ಇದ್ದೀನಿ ಈಗ. ಸರಿ ಸರಿ. ಸಾಧಾರಣ ನೀವು ಮೈಸೂರು ಪಾಕ ಎಲ್ಲ ಅಂದ್ರಲ್ಲ, ಅದೇ ತರನೇ ಆಗತ್ತಲ್ಲ? ಅದೇ ತರನೇ. ಅದಕ್ಕೆ ಜಿಡ್ಡು ಜಾಸ್ತಿ ಬೇಕಾಗತ್ತೆ, ಇದಕ್ಕಷ್ಟು ಜಿಡ್ಡು ಬೇಡ. ಸ್ವಲ್ಪ ಕಡಿಮೆ ತುಪ್ಪ ಕಡಿಮೆ ಇದ್ರಲ್ಲೇ ನಡೀತದೆ. ಹೌದು. ಸರಿ ಸರಿ. ಇವಾಗ ತಣ್ಣಗಾಗ್ಬೇಕಾ? ಹೌದು, ತಣ್ಣಗಾಗಬೇಕು. ಬಿಸಿಲ ಸ್ವಲ್ಪ ಒಂಚೂರು ಇದಾದ್ಮೇಲೆ ಕಟ್ ಮಾಡಿಬಿಟ್ರೆ ಪೀಸಸ್ ಬರುತ್ತೆ. ಬಿಸಿಯಲ್ಲೇ ಕಟ್ ಮಾಡ್ತೀರಾ? ಅಲ್ಲಿ ಸ್ವಲ್ಪ ತಣ್ಣಗಾಗ್ಬೇಕು. ಇದಾಗ್ಲೇ ಸ್ವಲ್ಪ ಇದಾಗಿತ್ತು, ಮಾರ್ಕ್ ಮಾಡಿದ್ದೆ. ಓಕೆ. ಇವಾಗ ಇದೆಲ್ಲ ಇದ್ ಮಾಡ್ತಾನೆ, ಸ್ವಲ್ಪ ಆರಿದೆ, ಪೀಸಸ್ ಬರ್ತಾ ಇದೆ ನೋಡಿ. ಓಕೆ ಓಕೆ ಓಕೆ. ಸ್ವಲ್ಪ ತಣ್ಣಗಾದ್ರೆ ಕಟ್ ಮಾಡಕ್ಕೆ. ಹೌದು, ಅಲ್ಲ ಮಾರ್ಕ್ ಮಾಡಿಬಿಟ್ಟಿದ್ರೆ ಸುಮ್ಮನೆ ಹಿಂಗ್ ಕಟ್ ಮಾಡಿದ್ರೆ ಬಂದ್ಬಿಡುತ್ತೆ. ಓಕೆ. ರೆಡಿ ಇದೆಯಮ್ಮ, ನಾನು ತಿನ್ನೋದಕ್ಕೆ ಕಾಯ್ತಾ. ಓಕೆ ಓಕೆ. ತಟ್ಟೆ ರೆಡಿ ಮಾಡ್ಕೊಂಡ್ಬಿಟ್ಟಿದೀನಿ. 7 ಕಪ್ ಸ್ವೀಟ್ ಕಟ್ ಮಾಡಿದ್ದೀರಲ್ಲ? ಸರಿ ಸರಿ. ಪ್ಲೇಟಿಗೆ ಹಾಕ್ಬಿಡ್ತೀರಲ್ಲ? ಓಕೆ ಓಕೆ. ಸರಿ. ಓಕೆ. 7 ಕಪ್ ಸ್ವೀಟ್ಸ್ ಮಾಡಿದ್ವಿ. ಓಕೆ. ತಿಂದು ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಓಕೆ. ಚೆನ್ನಾಗಿ ತಣ್ಣಗಾಗಿದೆ, ಅಂದ್ರೆ ಸ್ವಲ್ಪ ಬಿಸಿ ಇದೆ, ಚೂರು ಬಿಸಿ ಇದೆ, ತುಂಬಾ ಮೃದು ಇದೆ. ನೋಡೋಣ ಹೇಗಿದೆ ಅಂತ. ತುಂಬಾ ರುಚಿ ಇದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಬೆಣ್ಣೆ ಕರಗ್ದಂಗೆ ಕರಗ್ತಾ ಇದೆ. ಹಿಟ್ಟು ಎಲ್ಲ ತುಂಬಾ ಹದವಾಗಿ ಮಾಡಿದ್ದೀರಾ. ತುಂಬಾ ಏನದು ಸ್ಮೂತ್, ಎಲ್ಲ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಆಗಿದೆ. ತುಂಬಾ ರುಚಿಯಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು 7 ಕಪ್ ಸ್ವೀಟ್ ಅಂತ ಒಳ್ಳೆಯ ತಿಂಡಿಯನ್ನು ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿ. ನನ್ನ ಪರವಾಗಿ ಬಸವ ಟಿವಿಯವರಿಗೂ ನನ್ನ ಧನ್ಯವಾದಗಳು. ನಿಮಗೆ ಧನ್ಯವಾದಗಳು. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, 7 ಕಪ್ ಸ್ವೀಟ್ ಅನ್ನು ತುಂಬಾ ರುಚಿಯಾಗಿ ಮಾಡಿದ್ರು.